ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸುವಂಥ ರೆಸಿಪಿ ಮಸಾಲೆ ಉಪ್ಪಿಟ್ಟು ರೀ. ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಮೂಗು ಮುರಿಯೋರೇ ಜಾಸ್ತಿ ರೀ. ಆದರೆ ಈ ತಿನ್ನಾಗಿ ಬೇಡ ಅನ್ನೋರಿಗೆ ಮಾಡಿ ಕೊಡ್ರಿ, ಮತ್ತೆ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾರೆ ರೀ. ಅದ್ರ ಜೊತೆ ಅಂತ ಮೊಸರಂತೂ ಇತ್ತಂದ್ರೆ ಭಾಳ ರುಚಿ ಅನಿಸ್ತೈತೆ ರೀ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. 1 ಗ್ಲಾಸ್ನಷ್ಟು ರವೆನ ತೊಗೊಂಡೇನಿ ರೀ. ನೀವು ಬೇಕಿದ್ರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು. ಇಲ್ಲಿ ನಾನು ಉಪ್ಪಿಟ್ಟನ್ನು ಸ್ವಲ್ಪ ಎಣ್ಣೆನ ಹಾಕೋತಾ ಹುರ್ಕೋತೀನಿ ರೀ. ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಜಾಸ್ತಿ ಬರುತ್ತೆ ರೀ. ನೀವು ಒಂದ್ಸರಿ ಈ ಥರನಾಗಿ ಎಣ್ಣೆ ಹಾಕಿ ಹುರ್ಕೊಂಡ ನೋಡಿರಿ. ಸ್ವಲ್ಪ ಅದು ಪೂರ್ತಿಯಾಗಿ ಹುರಿಬೇಕ್ರಿ, ಗರಿಯಾಗಿ ಕಾಣಿಸ್ಬೇಕ್ರಿ, ಅಲ್ಲಿವರೆಗೂ ಹುರ್ಕೋಬೇಕ್ರಿ. ನಾವು ಸಡನ್ ತೆಗೆದು ಅಂದ್ರೆ ಉಪ್ಪಿಟ್ಟು ಹಸಿ ಹತ್ತತ್ರಿ, ರುಚಿ ಅನ್ಸಂಗಿಲ್ಲ. ಪೂರ್ತಿ ಅದು ರವೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೇವಲ್ರಿ ಅಷ್ಟು ಉಪ್ಪಿಟ್ಟು ರುಚಿಯಾಗಿ ಬರ್ತೈತ್ರಿ. ಅದು ನೋಡಿ ಈಗ ತೋರ್ಸತ್ತೀನಲ್ರಿ ಈ ತೆರನಾಗಿ. ಇವಾಗ ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡ್ರಿ, ಅದಕ್ಕೆ ಎಣ್ಣೆನ ಹಾಕೊಳತ್ತೀನಿ ರೀ. ನಾರ್ಮಲಿ ನಾವು ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬರ್ತೈತೆ ಅಂಥೇಳಿ. ನಾನಿಲ್ಲಿ ಉಪ್ಪಿಟ್ಟಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡಿನಿ, ಯಾಕಂದರೆ ನಾನಿಲ್ಲಿ ಗೋಧಿ ರವೆನ ತೊಗೊಂಡೇನಿ ರೀ. ಗೋಧಿ ರವೆಗೆ ಜಾಸ್ತಿ ಎಣ್ಣೆ ಬೇಕಾಗತ್ತೆ ರೀ. ನಾವು ಸಣ್ಣ ರವೆ ಬಾಂಬೆ ರವೆ ತೊಗೋತೇವಲ್ರಿ, ಅದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಆದರೆ ಈ ಗೋಧಿ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನೀವು ಎಣ್ಣೆ ಬದಲಿಗೆ ಸ್ವಲ್ಪ ತುಪ್ಪ ಸಹಿತ ಯೂಸ್ ಮಾಡ್ಕೋಬೋದ್ರಿ, ಅರ್ಧ ಎಣ್ಣೆ ಅರ್ಧ ತುಪ್ಪ. ಇವಾಗ ನಾನು ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲವೂ ಚಿಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿನ ಹಾಕೊಳತ್ತೀನಿ ರೀ. ಹಾಗೆ ಕಾರಣ ಒಂಚೂರು ಜಾಸ್ತಿನೇ, ಒಂದು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ರಿ. ಮಕ್ಕಳು ತಿನ್ನೋದಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಹಾಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಎಲ್ಲನೂ ಚೆಂದಂಗೆ ಬಾಡಿಸ್ಕೊರಿ. ಎಣ್ಣೆ ಜಾಸ್ತಿ ಕಾದಿತ್ತಂತ ನನಗೆ ಅವು ಫ್ರೈ ಆಗೋಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಲಿಲ್ಲ ರೀ. ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಗಜ್ರಿನ ಹಾಕೊಳತ್ತೀನಿ ರೀ. ಹಾಕೊಂಡು ಅವನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಅವು ಸ್ವಲ್ಪ ಫ್ರೈ ಆಗ್ಬೇಕ್ರಿ, ಯಾಕಂದರೆ ನಾವಿಲ್ಲಿ ಅವನ್ನು ಬೇಯಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕೊಳತ್ತೇವೆ. ಅದಕ್ಕಾಗಿ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕೊಳತ್ತೀನಿ ರೀ. ಟೊಮೆಟೊನ ಹಾಕೊಂಡು ಟೊಮೆಟೊ ಪೂರ್ತಿ ಮೆತ್ತಗಾಗಬೇಕು ರೀ, ಅಲ್ಲಿವರೆಗೂ ಬಾಡಿಸ್ಕೊರಿ. ಟೊಮೆಟೊ ಬದಲಾಗಿ ನೀವು ಹುಣಸೆ ರಸ ಸಹಿತ ಹಾಕೋಬೋದು, ಅದು ಇನ್ನೂ ರುಚಿಯಾಗಿರುತ್ತೆ ರೀ. ಯಾಕಂದರೆ ನ್ಯಾಚುರಲ್ ಹುಳಿ ಅದನ್ನು ಸಹಿತ ಹಾಕೋಬೋದು. ಇವಾಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು, ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು. ಇವಾಗ ನಾನು ಕರಿಬೇವನ್ನು ಹಾಕೊಳತ್ತೇನು. ಕರಿಬೇವು ನಾನು ಲಾಸ್ಟಲ್ಲಿ ಯಾಕೆ ಹಾಕ್ಕೊಂಡೆ ಅಂದ್ರೆ ಅದು ಘಮ ಬೇರೆನೇ ಬರುತ್ತೆ, ರುಚಿ ಬೇರೆನೇ ಕೊಡುತ್ತೆ. ಅದಕ್ಕಾಗಿ ನಾನು ಎಲ್ಲವನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ಕರಿಬೇವನ್ನು ಹಾಕ್ಕೊಂಡೀನು. ಇವಾಗ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಜಾಸ್ತಿ ಹಾಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಕಡಿಮೆ ಹಾಕೊಂಡ್ರೆ ಮತ್ತೆ ಹಾಕ್ಕೊಂಡು ತಿನ್ಬೋದು. ಇವಾಗ ಎಲ್ಲನೂ ಒಮ್ಮೆ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ನೀರನ್ನು ಹಾಕ್ಕೊಳತ್ತೀನಿ ರೀ. ನೀವು ಬೇಕಿದ್ರೆ ಇಲ್ಲಿ ಬಿಸಿ ನೀರು ಹಾಕೋಬೋದು, ಏನರ ಅರ್ಜೆಂಟ್ ಇತ್ತಂದ್ರೆ ನೀವು ಬಿಸಿನೀರು ಸಹಿತ ಹಾಕೋಬೋದು ರೀ. ಬಿಸಿನೀರು ಹಾಕೊಳ್ಳೋದ್ರಿಂದ ಬೇಗನೆ ಆಗತ್ತೆ ರೀ. ನಾನಿಲ್ಲಿ 1 ಗ್ಲಾಸ್ನಷ್ಟು ರವೆ ತೊಗೊಂಡಿದ್ದೆ, ಅದಕ್ಕಾಗಿ ಇಲ್ಲಿ ಸ್ವಲ್ಪ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೀನಿ ರೀ. ನಾವಿಲ್ಲಿ ಗೋಧಿ ರವೆ ಹಾಕೊಳ್ಳೋದ್ರಿಂದ ಗೋಧಿ ರವೆ ಸ್ವಲ್ಪ ದಪ್ಪ ಆಗಿರ್ತೈತೆ ರೀ, ಅದು ಚೆನ್ನಾಗಿ ಬೇಯೋಕೆ ಬೇಕಲ್ರಿ. ಅದಕ್ಕಾಗಿ ನೀರು ಒಂಚೂರು ಜಾಸ್ತಿನ ಹಾಕ್ಕೊಳತ್ತೀನಿ. ಸಣ್ಣ ರವೆ ಆದರೆ 2 ಗ್ಲಾಸಿನಷ್ಟು ಸಾಕಾಗ್ತೈತಿ. ಇವಾಗ ನೋಡಿ ಈ ತೆರನಾಗಿ ಕುದಿಬೇಕ್ರಿ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊಳತ್ತೀನಿ ರೀ. ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಜಾಸ್ತಿ ಆಗ್ತೈತಿ. ಹಿಂಗೆ ಒಂದು ಸಾರಿ ಬೆಲ್ಲ ಹಾಕಿ ಟ್ರೈ ಮಾಡಿ ನೋಡಿರಿ ನೀವು. ಬೆಲ್ಲ ಹಾಕ್ಕೊಂಡು ಎಲ್ಲನೂ ಮತ್ತೊಮ್ಮೆ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಸಣ್ಣದಂಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನೇನು ಹುರಿದು ಇಟ್ಕೊಂಡಿದ್ವಲ್ರಿ ಅದನ್ನು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಟೊಮೆಟೊ ಬದಲಾಗಿ ಸ್ವಲ್ಪ ಹುಣಸೆ ರಸ ಹಾಕೊಂಡಂತೂ ಇನ್ನೂ ಟೇಸ್ಟಾಗಿ ಬರುತ್ತೆ ರೀ. ಇವಾಗ ನಾವೇನು ಹುರಿದು ಇಟ್ಕೊಂಡಿರುವಂಥ ರವೆನ ಎಲ್ಲನೂ ಚೆಂದಂಗೆ ಹಾಕ್ಕೊಂಡು ತಿರುಗ್ಕೋಬೇಕ್ರಿ. ಉಪ್ಪಿಟ್ಟು ಬೇಡ ಅನ್ನೋರೇ ಜಾಸ್ತಿ ಇರ್ತಾರೆ. ಉಪ್ಪಿಟ್ಟು ಅಂದರೆ ಕಾಂಕ್ರೀಟ್ ಅಂತ ಹೇಳೋರೇ ಜಾಸ್ತಿ ಇರ್ತಾರೆ. ಈ ಥರನಾಗಿ ಒಮ್ಮೆ ಮಾಡಿ ಕೊಡ್ರಿ, ಮತ್ತೆ ಬೇಕಂತ ಹೇಳಿ ಉಪ್ಪಿಟ್ಟನ್ನ ಹಾಕಿಸ್ಕೊಂಡು ತಿಂತಾರೋ ಅಷ್ಟು ರುಚಿಯಾಗಿರ್ತೈತಿ. ಇವಾಗ ಎಲ್ಲನೂ ಚೆಂದಂಗೆ ಅದು ಕುದಿಬೇಕ್ರಿ, ಬೇಯಬೇಕು. ರವೆ ಪೂರ್ತಿಯಾಗಿ ಹೊಟ್ಟೆ ಒಡೆಯೋ ಥರ
ಅದನ್ನು ನಾವು ಬೇಯಿಸ್ಕೋಬೇಕು. ಇವಾಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನಾನೇನು ಪ್ಲೇಟ್ ಮುಚ್ಚಿ ಅದನ್ನು ಸ್ವಲ್ಪನೂ ಕೈ ಆಡಿಸಲ್ಲ, ಯಾಕಂದರೆ ಈ ತೆರನಾಗಿ ನಾವು ಕೈ ಆಡಿಸ್ದೇ ಇದ್ದರೆ ಉದುರಾಗಿ ಒಂದು ರುಚಿ ಚೆನ್ನಾಗಿ ಬರುತ್ತೆ ರೀ. ನಾವು ಮೇಲಿಂದ ಮೇಲೆ ಸ್ಪೂನಿಂದ ಕೈ ಆಡಿಸ್ಕೊಳ್ಳಂದ್ರೆ ಅದು ಟೇಸ್ಟ್ ಏನೋ ನನಗೆ ರುಚಿ ಅನಿಸಲ್ಲ. ಅದಕ್ಕೆ ನಾವು ಪೂರ್ತಿಯಾಗಿ ಅದು ನೀರಿನ ಅಂಶ ಹೋಗೋವರೆಗೂ ನಾನು ಸ್ಪೂನಿಂದ ಕೈ ಆಡಿಸ್ಕೊಳ್ಳಲ್ಲ. ಇನ್ನು ಪೂರ್ತಿಯಾಗಿ ನೀರಿನ ಅಂಶ ಹೋದ್ಮೇಲೆ ಈ ತೆರನಾಗಿ ಒಮ್ಮೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಉಪ್ಪಿಟ್ಟು ಭಾಳ ರುಚಿಯಾಗಿರ್ತೈತೆ ರೀ. ಉಪ್ಪಿಟ್ಟು ಆರಿದ ಮೇಲೆ ಅದ್ರ ಜೊತೆ ಮೊಸರು ಇತ್ತಂದ್ರೆ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ಗ್ಯಾಸ್ನ ಆಫ್ ಮಾಡಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಕಿಡಬೇಕು. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಜೊತೆಗೆ ಮೊಸರು ಇದ್ರಂತೂ ತುಂಬ ರುಚಿ ಅನಿಸ್ತೈತಿ. ನಿಮ್ಗೆ ಈ ವಿಡಿಯೋ ನಾನು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಅನ್ನದಾತೋ ಸುಖೀ ಭವ.